ಇಂದು ನಾನೇ ಪುಣ್ಯವತಿ, ಇಂದು ನಾನೇ ಭಾಗ್ಯವತಿ. ಶ್ರೀನಿವಾಸ ನಿನ್ನಿಂದ ಅವಲಕ್ಕಿ ಚೈನ ಮಾಡಿಸ್ಕೊಂಡ ನಾನೇ ಪುಣ್ಯವತಿ, ಇಂದು ನಾನೇ ಭಾಗ್ಯವತಿ. ಏನಂದರೆ ಇವತ್ತು ನನಗೆ ಒಡವೆ ಮಾಡಿಸ್ಕೊಟ್ಟಿರೋದು ನನಗೆ ತುಂಬ ತುಂಬ ಖುಷಿಯಾಗಿದೆ. ನಿಮ್ಗೇನು ಬೇಕು ಕೇಳಿ, ಅದನ್ನೇ ಮಾಡಿಕೊಡ್ತೀನಿ ಇವತ್ತು ಊಟಕ್ಕೆ. ಇವತ್ತು ಈ ಅವಲಕ್ಕಿ ಚೈನ್ ತೊಗೊಂಡಿರೋ ಖುಷಿಗೆ ಹಬ್ಬದ ಅಡುಗೆ ಮಾಡಿಬಿಡ್ತೀನಿ ರೀ. ಯಾಕ್ರಿ ನಿಮ್ಮ ಅಕ್ಕ ಹಿಂಗೆ ಸಪ್ಪಗಿದೆ? ಏನಾಯಿತು ಏನಾಯಿತು ನನ್ನ ರಾಜ? ಹಾಂ, ಏನಾಯಿತು ಅಂತ ಕೇಳಿಯ? ಅಕೌಂಟದಿರೋ ದುಡ್ಡನ್ನೆಲ್ಲ ಖಾಲಿ ಮಾಡಿಸ್ಬಿಟ್ಟು ಮೂರಡೆ ಅವಲಕ್ಕಿ ಚೈನ್ ಎತ್ತಾಕೊಂಬಂದು ನಿಂತಿದ್ದಿ. ಹಾಂ, ಇದು ಬದ್ದಿದ್ನೆಲ್ಲ ನಿನಗೆ ಆಗ್ತಂಗೆ ಆಯ್ತಲ್ಲ. ₹1 ಬಿಟ್ಟಿದ್ದಿ ಅಕೌಂಟಲ್ಲಿ, ಎಲ್ಲನೂ ಖಾಲಿ ಮಾಡ್ಸಕ್ಬಿಟ್ಟಲ್ಲ. ಅದಕ್ಕೆ ನಾನು ದುಡ್ಡು ತೋರದೆ ಮಾಡಿಕೊಂಡಿದ್ದು ಇಷ್ಟು ದಿನ. ನಾನೇನು ನಮ್ಮ ಅಪ್ಪನ ಮನೆಗೆ ಕೊಟ್ಟಿದ್ದೀನಿ, ಅವಲಕ್ಕಿ ಚೈನ್ ತಾನೇ ಮಾಡಿಸ್ಕೊಂಡಿದ್ದೀನಿ, ನಿಮ್ಮ ಮನೆಗೆ ತಾನೇ ಹಾಕೊಂಬತ್ತೀನಿ. ಇದು ಯಾಕೆ ಹಿಂಗೆ ಅಡಿಯ ನೀನು ನಗ್ನಗ್ದ ಇರಯ್ಯ? ಏನು ನಗ್ನಗ್ತಾ ಇರೋನೋ ಕಣವ. ಅಕೌಂಟಲ್ಲಿ ₹1 ಇದ್ದಂಗೆ ಮಾಡಿಬಿಟ್ಟೆ. ಅಕೌಂಟಲ್ಲಿ ಇದ್ರೇನು ನನ್ನ ಮೈ ಮೇಲೆ ಚಿನ್ನ ಇದ್ರೇನು ಎರಡು ಒಂದೇ ಅಲ್ವೇನು? ಎರಡು ಆಪತ್ಕಾಲಕ್ಕೆ ಯೂಸ್ ಮಾಡ್ಕೊಳ್ಳೋದು ರೀ. ಮನೆಗೆ ಹೋಗ್ಬಿಟ್ಟು ಏನಾರು ಒಂಚೂರು ಅಡುಗೆ ಮಾಡಿಬಿಡ್ರಿ. ನಾನು ಅವಲಕ್ಕಿ ಚೈನ್ ಮಾಡಿಸಿರೋದ ಎಲ್ಲರಿಗೂ ತೋರಿಸ್ಕೊಬಂದ್ಬಿಡ್ತೀನಿ, ಊರ ಹೆಂಗಸ್ರಿಗೆಲ್ಲ. ಏನು ಹೇಳ್ತಾ ಇದೀಯಾ? ಅದೇ ನಂಗೆ ಆಗಲ್ಲ. ಬಂದು ಮುಚ್ಚಿ ಮುಚ್ಕೊಂಡು ಅಡುಗೆ ಮಾಡ್ಬಾ. ಓಹೋ ಇವ್ರು ಊರೊಳಗೆಲ್ಲ ತೋರ್ಸ್ಕೋಬೇಕಂತೆ. ಮಾಡ್ಸಿರೋದು ಬದ್ರಾಗ ಮನೆ ಮಾಡಿಕೊಳ್ದೆಯಾ? ಸುಮ್ಮನಿರಯ್ಯ, ನಿಮ್ಗೆ ಗೊತ್ತಾಗಲ್ವೇ? ನಮ್ಮನೆ ಒಡವೆ ಮಾಡಿಸಿದೀವಿ, ಎಲ್ಲರಿಗೂ ಗೊತ್ತಾಗೋದು ಬೇಡವೆ? ಎಲ್ಲರಿಗೂ ತೋರಿಸ್ಕೊ ಬರಬೇಕು. ಅಡುಗೆ ಮಾಡಿಕ್ಬಿಟ್ಟು ಎಲ್ಲರೂ ಆಳ್ಬಿದ್ದು ಹೋಗ್ಬಾ ನೀನು. ಆಮೇಲೆ ಮುಂಡೆ ಬಾ, ಎಲ್ಲರೂ ಅಡುಗೆ ಮಾಡಿಕ್ಬಿಟ್ಟು ಎಲ್ಲರೂ ಆಳ್ಬಿದ್ದು ಹೋಗ್ಬಾ. ನನ್ನ ಕೈಲಿ ಅಡುಗೆ ಪಡ್ಗೆ ಮಾಡೋಕ್ಕಾಗಲ್ಲ ಈ ಖುಷಿಲಿ. ನಿನ್ನ ಅಮ್ಮ ನಿನ್ನ ಕಾಲು ಬೀಳ್ತೀನಿ ಕಣಯ್ಯ. ಇವತ್ತು ಒಂದು ದಿವಸ ನಾನು ಹೇಳ್ದಂಗೆ ಕೇಳ್ಬಿಡಯ್ಯ ನೀನು. ಮನೆಗೆ ಹೋಗ್ಬಿಟ್ಟು ಒಂಚೂರು ಟೊಮೆಟೊ ಸಾರು ಮಾಡಿಬಿಟ್ಟು ಅನ್ನಂಬಿಟ್ಟು ಮಾಡಿಬಿಟ್ಟು ನೀ ಎಲ್ಲಿ ಬೇಕಾದ್ರೂ ಹೊಂಟೋಗು. ನಾನು ಇನ್ನೊಂದು 1 ಅವರ್ 2 ಅವರ್ ಮನೆ ಕಡೆಗೆ ಬರಲ್ಲ. ಊರೊಳಗೆಲ್ಲ ತೋರಿಸ್ಕೊಂಡು ಸಂಡೆ ಇಲ್ಲ 1 ಅವರ್ 2 ಅವರ್ ಆಗೋದಿಲ್ಲ. ಊರೊಳಗೆಲ್ಲ ತೋರಿಸ್ಬೇಕು. ಸಂಡೆ ಒಂದು 7 ಗಂಟೆ ಅಷ್ಟೇ ಮನೆಗೆ ಬಂದ್ಬಿಡ್ತೀನಿ ದೀಪಾಚೆ ಟೈಮ್ಗೆ. ಏನಾರು ಮಾಡ್ಕೊಂಡು ಹಾಳಾಗೋಗವ, ನಾನು ಹೋಯ್ತೀನಿ. ಹುಡ್ಗ ಸಾರು ಮನೆ ಸಾರು ಮನೆ ಕಡೆ ನೋಡ್ಕೋತಾರೋ ಜಾಪನ ಬಂದ್ಬಿಡ್ತೀನಿ. ಎಲ್ಲಾರ್ಗು ತೋರಿಸ್ಕೊಂಡು ಈ ಬೀದಿಲಿ ಹೋಗ್ಬಿಟ್ಟು ಆ ಬೀದಿಲಿ ಬಂದ್ಬಿಟ್ಟು ಬಂದೇ ಬಿಡ್ತೀನಿ ಮಂತಕ್ಕೆ. ದೊಂಬಾಟ ಮಾಡ್ಕೊಬ ಬೀದಿಲೆಲ್ಲ ಎಲ್ಲ ಮಾಡ್ಸಿರೋ ಬಿಡ್ರಿ. ಮನೆ ತೊಗೊಂಡಂಗೆ ಮನೆ ಮಾಡಿಕೊಳ್ದೆ ಎಲ್ಲಾರ್ಗು ತೋರ್ಸಕ್ಕೆ ಹೋಯ್ತಾವಳೆ. ನಾವು ಒಡವೆ ಮಾಡ್ಸಿದೀವಿ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಸುಮ್ಮನಿರು. ಈ ಊರು ಬೆಂಗ್ಳೂರೆಲ್ಲ ನಂತವ್ ಏನು ಇಲ್ಲ ಅಂತ ಬರೀ ಕರಿಮಣಿ ಹಾಕೋಳೆ ಅಂತ ಎಷ್ಟು ಆಡ್ಕೋತಿದ್ರು ಗೊತ್ತೇ ನಿನ್ಗೇನು ಗೊತ್ತು? ಆಡ್ಕೋತಿದ್ರು. ಇವಾಗ ಮಾಡ್ಸಿರೋದೆಲ್ಲ ತೋರಿಸ್ಕೊಳ್ಳೋದು ಬೇಡ ನಾನು. ನೀ ಸುಮ್ಮನೆ ಗೊತ್ತಾಗಲ್ಲ ಕಣ. ಏನಾರು ಮಾಡ್ಕೋವಾಗ ಆಯ್ತು. ಅದೇನು ಮಾಡ್ಕೊಬಂದಿ ಬಾ ಮಂತಕ್ಕೆ ಗೊತ್ತಂತೆ ಬಾ. ಅವ ವಾಣಿ ವಾಣಿ ಏನು ಮಾಡ್ತಾ ಇದೆಯವ? ಓ ಲಕ್ಷ್ಮಕ್ಕ, ಇದೇನು ಲಕ್ಷ್ಮಕ್ಕ ಇಷ್ಟಪ್ಪ ಚೈನ್ ಹಾಕೊಂಡು ಬಂದಿದ್ದೀವಿ ಒತ್ತತ್ತಾರ್ಲಯ್ಯ. ಚೆನ್ನಾಗದೆ ಕಣಕ್ಕ. ಯಾವಾಗ ಮಾಡಿಸ್ಕೊಂಡೆ? ಅಯ್ಯೋ ಇವಾಗ ಕಣವ, ಇವಾಗ ಮಾಡಿಸ್ಕೊಂಡು ನಿಮಗೆ ಫಸ್ಟ್ ತೋರಿಸ್ತಾರದು. ನಾನು ನಿನಗೆ ತೋರಿಸ್ಬೇಕು ಅಂತಲೇ ಬಂದೆ. ಹೆಂಗಿದ್ದದವ ಈಗ ಮಾಡಿಸ್ದೆ? ಹೆಂಗದೆ ಚೈನು? 60 ಗ್ರಾಮ್ ಅದೇ ಕಣವ. 3 ಎಳೆ 20 ಗ್ರಾಮು ಒಂದೊಂದು ಎಳೆ 3 ಎಳೆ ಮಾಡಿಸ್ಕೊಂಡಿದ್ದೀನಿ. ಹೆಂಗಿದ್ದದವ? ಚೆನ್ನಾಗಿದ್ದದವ? 60 ಗ್ರಾಮ್ ಇದ್ದದಕ್ಕ ಲಕ್ಷ್ಮಕ್ಕ. ಚೆನ್ನಾಗದೆ ಕಣಕ್ಕ ಅವಲಕ್ಕಿ ಚೈನು. ಎಷ್ಟು ಕೊಟ್ಟೆ? ಎಷ್ಟಾಯಿತು? ಅಯ್ಯೋ 5 ಲಕ್ಷ ಆಯಿತು ಕಣೆ ವಾಣಿ. ಇವತ್ತು ಮಾಡಿಸ್ಕೊಂಡೆ. ಇವತ್ತು ಮಾಡಿಸ್ಕೊಂಡು ಇವತ್ತು ತಾನೇ ಹಾಯ್ಕೊಂಡು ಇಲ್ಲಿ ಬಂದು ಗಾಡಿ ಇಳ್ದೆ ನೀವು ತೋರಿಸ್ಬಿಟ್ಟೋಗೋಣ ಅಂತ ಇಲ್ಲೇ ನಿಲ್ಕೊಂಡೆ. ಹೆಂಗದೆ ಚೈನ್? ಚೆನ್ನಾಗದ ಅಕ್ಕ? ಸೂಪರ್ ಆಗದೆ ಕಣಕ್ಕ. ಚೆನ್ನಾಗಿ ಮಾಡಿಸಿದೆ ಕಣಕ್ಕ. ಡಿಸೈನ್ ಎಲ್ಲ ಚೆನ್ನಾಗದೆ ಅಕ್ಕ. ಹತ್ರದಿಂದ ನೋಡೋಕೆ ಇನ್ನೂ ಚೆನ್ನಾಗದೆ ಕಣಕ್ಕ. ಚೆನ್ನಾಗಿರೋದು ಮಾಡಿಸ್ಕೊಂಡಿದ್ದೀವಿ ಬಿಡಕ್ಕ. ಮಾಡಿಸ್ಕೊಳ್ಳೋದು ಮಾಡಿಸ್ಕೊತ. ಚೆನ್ನಾಗದೆ ಕಣಕ್ಕ ಡಿಸೈನ್ ಎಲ್ಲ. ಅಯ್ಯೋ ನೋಡು, ನಮ್ಮ ಮನೇಲಿ ಇಂಥವೆಲ್ಲ ಬರದೇ ಇಲ್ಲ ದೇವ್ರು. ಅಯ್ಯೋ ನನ್ನ ಗಂಡನೂ ಮಾಡ್ಸಲ್ಲ ಅಂತಿದ್ದ ಕಣವ. ನಾನು ಬಿಡ್ದೆಯಾ ಮಾಡಿಸ್ಕೊಂಡೆ. ಚೆನ್ನಾಗಿರ್ತದೆ. ಚೆನ್ನಾಗಿರ್ಲೇಬೇಕು ಕಣವ. 5 ಲಕ್ಷ ಕೊಟ್ಟಿನಿ ಕಣಕ್ಕ. ಡಿಸೈನ್ ಚೆನ್ನಾಗದೆ, ಹೊಸ ಡಿಸೈನು. ಸರಿ ಕಣವ, ಆಯಿತು ಬರ್ತೀನಿ ನಾನು. ಎಲ್ಲರಿಗೂ ತೋರಿಸ್ಕೊಬರ್ಬೇಕು. ಸರಿ ಕಣಕ್ಕ, ಆಯಿತು. ಹೋಗಲ್ಲಾರ್ಗು ತೋರಿಸ್ಕೊಬರೋಕು. ಇಲ್ಲೇ ನಿಂತ್ಕೊಳಕ್ಕ. ಆ ಶಾರದಕ್ಕನೂ ಆ ಗೌರಕ್ಕನೂ ಇಲ್ಲೇ ಬತ್ತವ್ರೆ ಕಣ. ಇಲ್ಲೇ ಬತ್ತವ್ರಾ? ಬರಲಿ ತೋರಿಸ್ತೀನಿ ಅವ್ರಿಗೂ. ಏನೇ ಚಶ್ಮಾ ಏನೇ ಹಂಗೆ ನೋಡ್ತಾ ಇದ್ದಲ್ಲ ಚಶ್ಮಾ ಹಾಕ್ಕೊಂಡು? ಅವಲಕ್ಕಿ ಚೈನ್ ಕಣೆ, 3 ಎಳೆದು 916. ಲಕ್ಷ್ಮಿ ನೀನು ಮಾಡಿಸ್ತೀನಿ. ಚೆನ್ನಾಗದೆ ಕಣೆ, ಒಂಥರ ಚೆನ್ನಾಗಿ ಕಾಣಿಸ. ಅದಕ್ಕೆ ದೂರಿಂದ ಮೀರಿ ನಿಂತಂಗೈತಲ್ಲ, ಅದಕ್ಕೆ ಹತ್ರ ರೂಪಾಯಿ ನೋಡ್ತಾ ಇದ್ದೀನಿ. ಚೆನ್ನಾಗದೆ. ಎಷ್ಟಾಯ್ತವ? 5 ಲಕ್ಷ ಆಯಿತು. 60 ಗ್ರಾಮ್ಗೆ 5 ಲಕ್ಷ ಆಯ್ತೇನಕ್ಕ? ಚೆನ್ನಾಗದೆ ಕಣಕ್ಕ. ನನ್ನ ಮಗಳು ಈಗ 55 ಗ್ರಾಮ್ಗೆ ಅಂತ 1,20,000 ದಾ ಮಾಡಿಸ್ಕೊಂಡವಳೆ. ನಿಂದು ಅವಲಕ್ಕಿ ಚೈನು ಚೆನ್ನಾಗದೆ, ಹಳೆ ಡಿಸೈನು ಆದ್ರೂ ಟ್ರೆಂಡಿಂಗ್ ಅಲ್ಲದೆ ಚೆನ್ನಾಗದೆ ಕಣ್ಬಿಡು. ಈಗೇನು ಹಬ್ಬಿಲ್ಲ ಹರಿದಿನ ಎಲ್ಲ ಮಾಡಿಸ್ಕೊಂಡು ಹಾಕೊಂಡು ಓಡಾಡ್ತಾ ಇದೆಯಲ್ಲ, ಯಾವ್ದಾರು ಹಬ್ಬಕ್ಕೆ ಹಾಕೊಂಡಿರಾಯ್ತಿರ್ಲಿವೇನಕ್ಕ? ಅಯ್ಯೋ ಹಬ್ಬಕ್ಕೆ ಹಾಕೊಳಕ್ಕಾಗತ್ತೆ? ನಾನು ಮಾಡಿಸ್ತೀನಿ ಅಂತ ಎಲ್ಲರಿಗೂ ಗೊತ್ತಾಗೋದು ಬೇಡವೇನೆ?
ಗೌರಿ ಅದಕ್ಕೆ ಹಾಯ್ಕೊಂಡಿದ್ದೀನಿ ಎಲ್ಲರೂ ನೋಡಲಿ ಅಂತ. ಚೆನ್ನಾಗಿದೆ ಕಣೆ ಲಕ್ಷ್ಮಿ. ನೋಡವ ಎಂತ ಯೋಗ ಬರ್ತದೆ ನಿನಗೆ, ನನಗೂ ಬಂತದ ಯೋಗ. ನಾನು ಸಸ್ಮುಂಡೆ ಇಟ್ಟೇ ಮಾಡಿಕಲ್ಲ ನೋಡು, ನಿನ್ಗೆ ಅವಲಕ್ಕಿ ಚೇಂಜ್ ಮಾಡೋ ಸಾಯ್ಕೊಳ್ಳೋ ಯೋಗ. ನನಗೆ ಇಟ್ಟುಣ್ಣ ಯೋಗನೇ ಇಲ್ಲ ದೇಳ್ಕೊಡಿಲ್ಲ ಹೋಗತ್ತಾಗೆ. ಯಾಕಕ್ಕ ನೀನು ಸೊಸೆ ಇನ್ನೂ ಮುದ್ದೆ ಮಾಡಿಕಲ್ಲ ನಿನಗೆ, ಈಗಲೂ ಮ್ಯಾಗಿ ನೂಡಲ್ಸೇ ಮಾಡಿಕಳೆ. ಅಯ್ಯೋ ಮುದ್ದೆಯ ಅನ್ನ ಮಾಡಿದ್ರೆ ವಾಸೆ, ಅನ್ನನೂ ಮಾಡಕ್ಕೆ ಬರಲ್ಲ ಕಣೆ ಮುಂಡೆ ಮಗಳಿಗೆ, ಅನ್ನನೂ ಮಾಡಕ್ಕೆ ಬರಲ್ಲ. ಯಾವಾಗಲೂ ಮ್ಯಾಗಿ 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 ಅಂತಾಳೆ. ಮ್ಯಾಗಿ ಉಂಡಿ 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 ನನಗೆ ಕೈಕಾಲೆಲ್ಲ ಸೋತ್ಕೊಬಿಟ್ಟವೆ. ಅಯ್ಯೋ ಪಾಪ ನಮ್ಮ ಪಾರಕ್ಕನ ಪಾಡು ನಾಯಿ ಪಾಡು ಆಗೋಯ್ತು ಕಣೆ ಶಾರದಕ್ಕ ನಿನ್ನ ಪಾಡು. ಅಯ್ಯೋ ಹೋಗು, ಊರಲ್ಲಯ್ಯ ನೀನಿದ್ದಂಗೆ ಇರಲಿಲ್ಲ, ನೀನಾದಂಗೆ ಆಗಲಿಲ್ಲ. ನಿನ್ನ ಅವಲಕ್ಕಿ ಚೆನ್ನೆಲ್ಲ ಒತ್ಕೊಂಡೋಗಿದ್ದಲ್ಲ ನಿನ್ನ ಮಗ ಕೊಟ್ಟನೆ. ಕೊಟ್ಟವನೆ ಕಣವ, ಹಾಯ್ಕೊಂಡಿದ್ದೀನಲ್ಲವ ಪತ್ಕವ. ನೋಡಿಲ್ಲಿ ನಾನು ಪತ್ಕ ಚೆನ್ನ ಹಾಯ್ಕೊಂಡಿದ್ದೀನಿ ಅಂದ, ಇದು ಬೈತಾಳೆಲ್ಲ ಹಾಯ್ಕೊಂಡಿದ್ದೀನಿ. ಹೊಸಿ ಹಂಗೆ ಮಡಗಿವ್ನಿ ಮನೇಲಿ ಬೀರಲ್ಲಿ ಬೀಗ ಹಾಕಿ. ಅಯ್ಯೋ ಪತ್ಕದೆಲ್ಲ ಹಳೆ ಡಿಸೈನ್ ಐತೆ ಕಣಕ್ಕ. ಇವಾಗ ಇವೇ 3 ಎಳೆ ಅವಲಕ್ಕಿ ಚೈನು, 4 ಎಳೆ ಅವಲಕ್ಕಿ ಚೈನು, ಪತ್ಕ ಸರ, ಇದ್ರವ್ ಲಕ್ಷ್ಮಿ ಪತ್ಕ ಅವೇ ಟ್ರೆಂಡಿಂಗ್. ಅವೇನಪ್ಪ ಹಳೇದು ನಿಂದೊಂಥರ ಅಲ್ವೇ ಪಾತ ಬಂಗಾರ ಕಣವ, ನಮ್ಮ ಅಪ್ಪನ ಕಾಲದ ಬಂಗಾರ. ನಮ್ಮ ಅಪ್ಪ ಮಾಡಿಸ್ಕೊಟ್ಟಿದ್ದು ನನ್ನ ಮದುವೆಲಿ, ಇನ್ನೂ ಏನು ಆಗ್ದಂಗೆ ಮಾಡಿಕೊಂಡಿದ್ದೀನಿ. ಸರಿ ಸರಿ ಕಣಕ್ಕ, ನಾನು ಚೆನ್ನಾಗಿದ್ದದೆ ಒಡವೆ ಇವಾಗ ಮಾಡಿಸ್ಕೊಂಡೆ. ಒಟ್ಟಿನಲ್ಲಿ ನನ್ನ ಗಂಡ ನನಗೇಂತ ಮಾಡಿಸಿ ಹಾಕ್ಬಿಟ್ಟ. ನನ್ನ ಗಂಡ ಚಿನ್ನ ಕಣಕ್ಕ, ನನ್ನ ಗಂಡ ಬಂಗಾರ. ಹಾಂ ಮೊನ್ನೆ ಬಟ್ಟೆ ಒಗೆನಾಗ ಅಂಡರ್ವೇರ್ ಕೊಳೆ ಮಾಡ್ಕೊಬಿಟ್ಟಾನೆ ಅಂತ ಅಂದ್ಬಿಟ್ಟು ಮುರುವ ಹಂಗೆ ಹಿಂಗೆ ಅಂತ ಬೈತಿದ್ದೆ. ಇವಾಗ ನೋಡೋದು ನನ್ನ ಗಂಡ ಚಿನ್ನ ರನ್ನ ಅಂತಿದ್ದೆಲೆ. ಚಿನ್ನ ಮಾಡಿಸ್ಕೊಟ್ರೆ ಮಾತ್ರ ಚಿನ್ನ, ಇಲ್ಲ ಅಂತಂದರೆ ಅವನು ಕೆಟ್ಟವನು. ಅದೇನವ ನೀನು ಅವತ್ತು ಕೊಳೆ ಮಾಡ್ಕೊ ಬಂದ್ಬಿಟ್ಟಿದ್ದ ಅಂಡರ್ವೇರ್ ಎಲ್ಲನೂ ಕುತ್ಕೊಂಡು ಮಾಸ್ಕೊಂಡು, ಅದಕ್ಕೆ ಬೈತಿದ್ದೆ. ಬೇಕಿಲ್ವೇ ಗಂಡ ಹೆಂಡ್ರು ಅಂದಮೇಲೆ ಅದೆಲ್ಲ ಇರ್ತದೆ ಕಣ್ತಂಗೋ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಕಣ. ಅಯ್ಯೋ ಬಿಡವ, ನನಗೇನು ಗೊತ್ತಾಗುತ್ತೆ, ನಿಮಗೆಲ್ಲ ಗೊತ್ತಾಗೋದು. ಸರಿ ಸರಿ ಕಣಕ್ಕ, ನಾನು ಆಕೆ ಮ್ಯಾಗಲ್ಕೇರಿಗೆ ಹೋಗ್ಬಿಟ್ಟು ಅಲ್ಲಿ ಇದಕ್ಕೆ ಹೇಳಿದೆ, ಬೆಣ್ಣೆಗೆ ಹೇಳಿದೆ, ಇಸ್ಕೊಬತ್ತೀನಿ. ಸರಿ ಕಣವ ಆಯಿತು, ಹೋಗಿ ಇಸ್ಕೊಬರೋಗ. ಏನೋ ಮಾತ್ರ ಮಾಡ್ಬೇನೇ ಇಲ್ಲ ಅನ್ನಂಗೆ ಆಡ್ತಾಳಲ್ಲ ಇವಳು ವಾಣಿ. ಅಲ್ಪನ್ಗೆ ಐಶ್ವರ್ಯ ಬಂದರೆ ಅರ್ಧಲಟ್ರಿ ಕೊಡೆ ಇಟ್ಕೊಂಡು ನಿಂತಿದ್ರು ಅಂತಾರಲ್ಲ, ಹಂಗೆ ಅವಳು ಏನು ಮಾಡಿಸ್ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಹಾಯ್ಕೊಂಡು ಓಲಾಡ್ತಾವಳೆ ಕಣಕ್ಕ. ಅವು ಕಣವ ನಂದೇ ನೋಡು ಪಾತ ಬಂಗಾರ ಅಂತೇಳಿ. ಆಗಿನ ಕಾಲದ ಬಂಗಾರವೇ ಬಂಗಾರ. ಅಲ್ಲ ಕಣಕ್ಕ, 60 ಗ್ರಾಮ್ ಮಾಡಿಸಿದ್ದೀನಿ ಅಂತಾಳಲ್ಲಕ್ಕ, 3 ಎಳೆನ. ಚೆನ್ನಾಗದ ಅಲ್ವಾ ಅವಳು ಹಾಕಿದ್ದು? ಕಣೆ ಚೆನ್ನಾಗದೆ. ಅದ್ಯಾಕದಿ ಗೌರಿ ಆ ಕಡೆ ತಿರ್ಕೊಂಡು ನೋಡ್ತಾ ಇದೆಯಲ್ಲ? ಲಕ್ಷ್ಮಕ್ಕನೇ ನೋಡ್ತಾ ಇದೆ ಕಣೆ. ಅಲ್ಲ ಎಷ್ಟು ಬಿರ್ನೆ ಮಾಡ್ಸಿ ಹಾಕಬಿಟ್ಲು. ಚೆನ್ನಾಗಿರೋದೇ ಮಾಡಿಸ್ಕೊಂಡವಳೆ ದಪ್ಪಾಗಿ, ಚೆನ್ನಾಗದವ ಅಲ್ಲ. ನಮಗಿಂತ ಯೋಗ ಬರಲೇ ಇಲ್ಲ ನೋಡು, ಕೂಲಿ ಕಂಬಳ ಮಾಡ್ಕೊಂಡೇ ಮಾಡ್ಸಾಕಬಿಟ್ಲೆ ಲಕ್ಷ್ಮಿ. ಬಾ, ಅವ್ರ ಅಪ್ಪನ ಮನೆ ಕಡೆದು ಯಾವುದೋ ದುಡ್ಡು ಬಂದಿತ್ತು, ಅವ್ರ ಅಪ್ಪನ ಮನೆ ಬಾಗೋದು, ಅಪ್ಪನ ಮನೇಲಿ ಭಾಗ ತಗೊಂಡವಳೆ, ಅದಕ್ಕೆ ಮಾಡಿಸ್ಕೊಂಡಿರೋದು ಕಣ. ಇಲ್ಲ ಅಂದ್ರೆ ಅವಳೇ ಮಾಡ್ಸಾಕೊಳಕತ್ತಿತ್ತು. ಅಪ್ಪನ ಮನೆಯವ್ರೆ ಕೊಟ್ಟಿದ್ರಂತೆ ದುಡ್ಡ, ಅದಕ್ಕೆ ಮಾಡ್ಸಾಕೊಂಡವಳೆ ಕಣ. ಸುಮ್ಮನಿರಕ್ಕ, ಅಪ್ಪನ ಮನೆಯವ್ರು ಎಲ್ಲಿ ಮಾಡಿಸಿದಾರು? ಅವ್ಳ ಗಂಡ ಕಣ ಮಾಡಿಸಿರೋದು. ಅವ್ಳ ಗಂಡ ಹಂಗೆ ಅಂತಿದ್ದ ಕಣ, ಮಾಡಿಸ್ಕೊಟ್ಟನು ಅಂತ. ಮಾಡಿಸ್ಕೊಟ್ಟಿರಂಗೆ ಅವನೇ ಅವಳ ಗಣ್ಣೆಯ. ಅಯ್ಯೋ ಅವಳಿಗೆಲ್ಲವ ಮಾಡಿಸ್ಕೊಟ್ಟನು ಅವನು. ಕುಡಿಕ ಇವಳಿಗೆ ಎದ್ದು ಅಂದರೆ ಸೇಂದಿ ಅಂಗಡಿಯಲ್ಲಿ ಇರ್ತಾನೆ, ಅವನೇನು ಮಾಡಿಸ್ಕೊಟ್ಟಿದ್ದಂತಾಗೋ. ಶಾರದಕ್ಕ ಇಲ್ಲ, ಅವಳ ಗಂಡ ಕುಡಿತಲ್ಲ, ಅದೆಂಥದ್ದು ಔಷಧಿ ಹಾಕಿ ಕುಡಿಯೋದು ಬಿಡ್ಸ್ಬಿಟ್ಟವಳೆ ಗಂಡಂಗೆ. ಕುಡಿಯೋದು ಬಿಡ್ಸ್ಬಿಟ್ಟು ಇದೆಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಚೆನ್ನಾಗವನೇ ಕಣೆ. ಹೌದೇನೇನು ಗೊತ್ತೇ ಇಲ್ವಲ್ಲೇ, ನಮ್ಮ ಮದುವೆಯಾಗ ಬಂದು ಅಷ್ಟರಲ್ಲಿ ಕುಡಿದ್ಬಿಟ್ಟು ತೂರಾಡನು ಅವನು ಸೀನಾ. ಈಗಿಲ್ಲ ಕಣಕ್ಕ, ಚೆನ್ನಾಗಿ ಉಳಿತಾಯ ಮಾಡ್ಕೊಬಿಟ್ಟವನೇ ದುಡ್ಡು ಮಾಡಿಕೊಂಡವನು ಚೆನ್ನಾಗವನು. ಏನೋ ಕಣೆ ಕಣವ, ಹೆಂಗೆಂಗೋ ಇದ್ದಾರೆ, ಹೆಂಗೆಂಗೋ ಆಗೋದ್ರು. ನಮ್ಮ ಬಾಳ್ ನೋಡಿ ಹೆಂಗೆ ಹಾಕುತ್ತದೆ. ಅಯ್ಯೋ ಅಪ್ಪ, ಹೋಗು ಗೌರಿ, ಗೊತ್ತಾಯ್ತದೆ, ಹೊಲ್ತಕ್ಕೆ ಹೋಗೋಣ, ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ. ಸರಿ ಕಣ, ನಡಿಯಕ್ಕ ಬಿರ್ಬಿರ್ನೆ ಬತ್ತಿ ಕಣವ ವಾಣಿ. ಸರಿ ಕಣಕ್ಕ ಆಯಿತು. ಏನ್ತಿಮ್ಮಮ್ಮ ಎಲ್ಲ ಹೋಯ್ತಾ ಇದ್ದಿ? ನಿನ್ನೆ ಹುಡುಕ ಬರ್ತಾ ಇದ್ದೆ ನಾನು ನಿಮ್ಮ ಮನೆ ತಕ್ಕೆ. ಯಾಕವ, ಏನು ಬೇಕಿತ್ತವ? ಏನಾರು ಬೇಕವ? ಅಯ್ಯೋ ಏನು ಬೇಡ ಕಣಮ್ಮ, ಇದು ಅದು ಇಲ್ಲೋಡು, ಏನೋ ಕತ್ತೆ ಒಂಥರ ಕಡ್ತಾ ಕಣಮ್ಮ, ಯಾಕೋ ನನಗೆ ಅದಕ್ಕೆ ನಿಂಗೆ ತೋರ್ಸೋಣ ಅಂತ ಬರ್ತಾ ಇದೆ. ಕತ್ತೆ ಯಾಕವ ಕಡ್ದದು? ಇದ್ಯಾವ್ದವ ಚೈನು ಹೊಸದು, ಇಷ್ಟು ಹಪ್ಪದ ಹಾಕೊಂಡಿದ್ಯಲ್ಲ? ಅಯ್ಯೋ ಅಮ್ಮ, ಈಗ ಮಾಡಿಸ್ದೆ ಕಣಮ್ಮ, ಈಗ ಮಾಡಿಸ್ಕೊಂಡೆ. 60 ಗ್ರಾಮ್ ಅದೇ 5 ಲಕ್ಷ ಆಯಿತು. ಈಗ ಮಾಡಿಸ್ಕೊಂಡೆ, ಹಾಯ್ಕೊಂಡಿದ್ದೆ. ಯಾಕೋ ಕತ್ತೆ ಕಡ್ತಾ, ಅದಕ್ಕೆ ನೀನು ಔಷಧಿ ಮಾಡ್ತೀಯಲ್ಲ, ಔಷಧಿ ಏನಾದ್ರು ಕೊಟ್ಟೇನೋ ಅಂತ ಕೇಳೋಣ ಅಂತ ಬಂದೆ. ಲೇ ಪಾಸ್ ಕಿರ್ಸಿದ್ ಕೊಟ್ಟಿದ್ದ ನೋಡೆ, ಪಾಸಿದಾರೆ ಕತ್ತು ಕಡ್ತಾ ಬರೋದು, ಈ ಚಿನ್ನದಾದ್ರೆ ಕತ್ತು ಕಡ್ತಾ ಬರಲ್ಲ. ಈಗ ನಾನೆಲ್ಲ ಹಾಕೋ ತಿನ್ನಲ್ಲ, ನಾನು ಕಡ್ತಾ ಬರಲ್ಲ. ಪಾಸ್ ಕಿರ್ಸಿದ್ರೆ ಕೊಟ್ಬಿಟ್ಟಿದ್ದಾರೆ ನೋಡು.
ಅಮ್ಮ ಅಮ್ಮ ಹಂಗಲ್ಲ ಕಣಮ್ಮ, ಕತ್ತು ಏನೋ ಒಂಥರ ಸೆಲ್ತಂಗ್ ಆಗ್ಬಿಟ್ಟದೆ. ಇದು ದಪ್ಪದಲ್ವೇ ನಂದು ಚೈನು, ಅದಕ್ಕೆ ಸೆಲ್ತಂಗ್ ಆಗ್ಬಿಟ್ಟದೆ. ಗಾಳಿ ಆಡ್ದೆಯ, ಅದಕ್ಕೇನಾರು ಕೊಟ್ಟಿಯೇನೋ ಔಷಧಿಯ ಅಂತ ಕೇಳೋಣ ಅಂತ ಬರ್ತಾ ಇದೆ. ಸೆಲ್ತಂಗಾಗಿದ್ದದೆ, ಸೆಲ್ತಂಗಾಗಿದ್ರೆ ಒಂದಿಷ್ಟು ರಾಗಿ ಹಸಿಟ್ಟು ಇಲ್ಲ ಅಂತಂದಿಷ್ಟು ಪೌಡ್ರು ಆಯ್ಕೊ, ಸರಿ ಆಯ್ತದೆ. ಇದೇನವ ಈಗ ಮಾಡಿಸ್ಬಿಟ್ಟಿದ್ದಿ ಅವಲಕ್ಕಿ ಚೈನ? ಎಷ್ಟಾಯ್ತು? 60 ಗ್ರಾಮ್ ಕಣಮ್ಮ, 60 ಗ್ರಾಮ್ ಅದೇ 5 ಲಕ್ಷ ರೂಪಾಯಿ ಆಯ್ತು. ಇವತ್ತು ಮಾಡಿಸ್ಕೊಂಡು ಈಗ ಹಾಕೊಂಡು ಹಿಂಗೆ ಬರ್ತಾ ಇದ್ದೀನಿ. ಸರಿ ಕಣವ, ಆಯ್ತು. ಚೆನ್ನಾಗಿರೋದು ಮಾಡಿಸ್ತಾ ಚೆನ್ನಾಗಿರೋದೇ ಮಾಡಿಸಿ ಹಾಕೊಂಡಿದ್ದಿ ಬಿಡು. ಚೆನ್ನಾಗಿ ಕಾಣಿಸ್ತದೆ ಕಣ ನಿನಗೆ. ಚೆನ್ನಾಗಿ ಕಾಣಿಸ್ತದಮ್ಮ? ಚೆನ್ನಾಗಿ ಕಾಣಿಸ್ಲಿ ಅಂತಾನೆ ಹಾಕೊಂಡಿದ್ದೀನಿ ಕಣಮ್ಮ. ಸರಿ ಕಣಮ್ಮ, ಆಯಿತು ಬರ್ತೀನಿ. ಮನೆಗೆ ಹೋಗಿ ದುಷ್ಟಿ ತಗ್ಸ ಹಾಕಿಸ್ಕೊಳವ, ದುಷ್ಟಿ ಆದತ್ತು. ಅಮ್ಮ ನೀನೇ ಒಂಚೂರು ಬಂದು ತಕ್ಕೊಟ್ಬಿಡಮ್ಮ ದುಷ್ಟಿಯ, ನೀನ ಚೆನ್ನಾಗಿ ತೆಗಿತಿದ್ದಿ. ಮದುವೆ ಮಾಡ್ಸೋ ಬ್ರಾಹ್ಮಣ ಅಂತಂದು ನೀನೇ ಆಗು ಅಂದ್ರಂತಲ್ಲ, ಹಂಗಾಯ್ತು ಕಣ್ಗಿ ನಿಂದು. ನೋಡಿ ಮನೆ ತಕ್ಕೆ. ಸರಿ ಕಣಮ್ಮ, ಆಯ್ತು ಬರ್ತೀನಿ ನಾನು, ನನ್ನ ಕೆಲಸವೇ. ಸರಿ ಕಣವ, ಆಯ್ತು ನೋಡಿ. ನೋಡ್ರಪ್ಪ ವೀಕ್ಷಕ್ರೆ, ನಮ್ಮ ಲಕ್ಷ್ಮಕ್ಕಂದು ಕತ್ತು ಸೆಲ್ಸ್ಬಿಟ್ಟಿದಂತೆ ಅವಲಕ್ಕಿ ಚೈನ್ ಹಾಕೊಂಡು. ಈ ಕಥೆ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.